ಸಮುದ್ರ ನೋಡಿ ಎಂಜಾಯ್ ಮಾಡ್ರಪ್ಪ ಅಂತಂದರೆ ಫೋನಲ್ಲಿ ಮಾತಾಡ್ತಾ ನಿಂತಾನೆ ನಮ್ಮ ಹುಡುಗ. ಇವನು ಫೋನ್ ಬಿಸಿ. ಯಾಕೆ ಬಂದಿರ ನೀವೆಲ್ಲ? ಬಾಬು ಬಾಬು ಓಯ್ ಹಾಯ್ ಮಾಡ್ರು. ಬಾಯ್ ಬಾಯ್. ಹ್ಞೂ ಅದೇನೇ ಸಖತ್ತಾಗೈತೆ. ಸೊ ಓನ್ ವೆಹಿಕಲ್ ಅಲೋಡೇನಾ? ಓನ್ ವೆಹಿಕಲ್ ಅಲೋಡೆ? ಬಾಯ್ಸ್ ರೆಡಿ. ಬಾಬು ಫುಲ್ಲು ಒಂದು ಸೈಡಿಗೆ ಕೂತಾಗಿರೋದು ಬಟ್ ಇಲ್ಲ, ಮಳೆ ಇಲ್ಲ. ವಾವ್ ಸಖತ್ತಾಗೈತೆ. ಗೈಸ್ ರಿವರ್ ಕ್ರಾಸಿಂಗ್ ಬ್ಯೂಟಿ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾವಿವತ್ತಿದ್ದೀವಿ ಯಾವುದೋ ಫಾಲ್ಸ್ ಹೆಸರಿದು ಎಜರ್ಕೊಂಡ್ ಫಾಲ್ಸ್ ಅಂತವ. ಇದು ಕೂಡ ಕಣ್ಣೂರಲ್ಲೇ ಇರೋದು. ಸೊ ನಾವಿವಾಗ ನಮ್ಮ ಹುಡುಗರೆಲ್ಲ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ತೊಗೊಂಡು ಈ ಕಡೆಯಿಂದ ಹೋಗಬೇಕು. ಸಖತ್ತಾಗಿದೆ ಮಾತ್ರವ ವ್ಯೂವು, ವೆದರು. ಆ್ಯಕ್ಚುಲಾಗಿ ಇಲ್ಲಿ ಬರೋ ದಾರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಆ ರೇಂಜಿಗೆ ಐತೆ. ಇಲ್ಲಿ ಫಾಲ್ಸ್ ಹೆಂಗಿರುತ್ತೋ ಗೊತ್ತಿಲ್ಲ, ನನಗೆ ಇನ್ನೂ ನೋಡಿಲ್ಲ. ಬಟ್ ಬರೋ ದಾರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂದ್ಕೊಳ್ಳಿ. ನೋಡಿ ಇಲ್ಲಿ ವೆದರು, ಇಲ್ಲಿ ಹರಿತಾ ಇದೆ ನೀರೆಲ್ಲ, ನೀವೇ ನೋಡ್ಬೋದು. ಇಲ್ಲಿ ಚೆನ್ನಾಗಿದೆ, ನೋಡೋಣ. ಕೆಫೆ ಕೂಡ ಇದೆ ಇಲ್ಲಿ. ಇಲ್ಲಿ ಟಿಕೆಟ್ಸ್ನ ತಗೊಂಡು ಹೋಗಬೇಕು. ಇದು ಒಂದು ಸೈಡ್ ಮಾತ್ರ ಗಾಡಿಗಳ್ದು ಇದೆಯಂತೆ, ಟ್ರೆಕ್ಕಿಂಗ್ ಥರ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಬರಬೇಕಾದ್ರೆ ರಿಟರ್ನು ಟ್ರಕ್ ಮಾಡ್ಕೊಂಬರ್ಬೇಕಂತೆ, ಗೊತ್ತಿಲ್ಲ. ನೋಡೋಣ ಬನ್ನಿ ಹೆಂಗಿರುತ್ತೆ ಫಾಲ್ಸ್ ಅಂತ ತೋರಿಸ್ತೀನಿ. ಫ್ರೀ ವೈಫೈ. ಟಿಕೆಟ್ ಹೆಂಗಂತ? 500 ರೂಪಾಯಿ ಜೀಪಿಗೆ. ಒಂದು ಜೀಪಿಗೆ 500 ರೂಪೀಸ್ ಅಂತ ಇಲ್ಲಿ. ನೋಡೋಣ. ಹಂಗೆ ಇಲ್ಲಿ ಕಾಫಿ ಕೆಫೆ ಇದೆ. ತಂಪಾಗಿದೆ ಒಳ್ಳೆ. ನಾವು ಇವಾಗ ಮೇಲ್ಗಡೆ ಹೋಗ್ತೀವಿ. ಇನ್ನೂ ತುಂಬಾ ಫಾಲ್ಸ್ ಯಾವ ಕಡೆ ಇದೆ ಆ ಕಡೆ ಇನ್ನೂ ಹೋಗ್ತೀವಿ ಮೇಲ್ಗಡೆ. ಪರ್ ಹೆಡ್ಡು 100 ರೂಪೀಸ್ ಟಿಕೆಟ್ ಕೌಂಟರ್. ಎಜರ್ಕೊಂಡ ವಾಟರ್ ಫಾಲ್ಸ್. ತಗೊಂಡ್ರೇನಾ ಮಿಸ್? ಆಯ್ತು, ನನಗೂ ಆಗ್ತಿಲ್ಲಪ್ಪ. ಸಖತ್ತಾಗಿದೆ ಮಾತ್ರ ವೆದರು. ಟಿಕೆಟ್ ನೋಡಿ ಇದೇನೆ, ಪರ್ ಹೆಡ್ 100 ರೂಪೀಸು. ಫಾರ್ ಆ್ಯಕ್ಟಿವಿಟೀಸ್ ಅಲ್ಲಿ ಮಿಸ್ಟರ್ ಮಿಥುನ್ ಕಮರಿಗೆ ಅವ್ರ ಮೇಲೆ ಬರ್ತಿದ್ದಾರೆ. ಜಿಪಿಗೆ 300 ರೂಪಾಯಿ. ಜಿಪಿ 300 ರೂಪಾಯಿ, 5 ಜನಕ್ಕೆ 300 ರೂಪಾಯಿ. ಅಪ್ ಆ್ಯಂಡ್ ಡೌನ್ ಅಂತ ಒನ್ ಟ್ರಿಪ್ ಇದೇನೆ. ಇವಾಗ ಜೀಪ್ ಹಿಡಿದು ಕಾರ್ ಕೊಡ್ತಾರೆ. ಏನಂತೆ? ನಾವು ವೀಡಿಯೋ ಮಾಡಬೇಕು, ನಾವು ಮುಂದಕ್ಕೆ. ನೀವು ಮುಂದೆ ಕೂತು, ನಾವು ಹಿಂದೆ ಕೂತು ಮಾಡ್ತೇವೆ. ಬನ್ನಿ ಸಾ. ಬಾಯ್ಸ್ ರೆಡಿ. ಬಾಬು ಫುಲ್ಲು ಒಂದು ಸೈಡಿಗೆ ಕೂತಾರ. ಇವರೇ ನಮ್ಮ ಡ್ರೈವರ್. ಜರ್ನಿ ಬಿಗಿನ್ಸ್. ಹಾಯ್ ಮಾಡಿ. ಹಲೋ ರೈಟ್. Fasten your seat belts, Sandeep. Fasten your seat belts. ವಾವ್, ಬ್ಯೂಟಿಫುಲ್ ವೆದರ್ ಅಲ್ಲಿ ಎಂತ ರೈಡ್ ಗುರಿದು ಸಾಕಾಗೈತೆ. ಸರ್ ಕಿಲೋಮೀಟರ್ 2.5 ಕಿಲೋಮೀಟರ್.
रिटर्न नहीं है ना वॉकिंग है ट्रैकिंग गाड़ी चाहिए गाड़ी मिलेगा उधर उधर ಗಾಡಿ ಇದ್ರೆ ಗಾಡಿ ಓ ಗಾಡಿಲಿದ್ರೆ ಗಾಡಿಲಿ ಹೋಗ್ಬೇಕಂತೆ ಅಂತ ಹ್ಞೂ ಅದೇನೆ ಸಖತ್ತಾಗೈತೆ ಸೊ ಓನ್ ವೆಹಿಕಲ್ ಅಲೌಡೇನಾ ಓನ್ ವೆಹಿಕಲ್ ಅಲೌಡ ಓನ್ ವೆಹಿಕಲ್ ಅಲೌಡ್ ಹೌದಾ ಬಾಬು ಗೈಸ್ ಇಲ್ಲಿ ಓನ್ ವೆಹಿಕಲಲ್ಲೂ ಬರ್ಬೋದಂತೆ ಬಾಬು ಆ್ಯಕ್ಚುಲಿ ನಾವು ಇದೇ ಗಾಡಿ ಹೋಗ್ತಾ ಇದ್ವಿ ಉತ್ತಮ ಬಾ ಆಫ್ ರೋಡ್ ಅಲ್ಲ ಸುಮ್ಮನೆ ಇಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ 500 ರೂಪಾಯಿಗಿಂತ ಜಾಸ್ತಿ ಕೊಡ್ತಿರೋದು ಅಲ್ವೇನಾ ಅಂತಲ್ವಾ ಗೈಸ್ ಇಲ್ಲೆಲ್ಲ ಏನಿದ್ರು 4x4 ಗಾಡಿ ಇದ್ರೇನೆ ಚಂದ ಆಹಾ ಮಹೇಶ್ ಏನು ಅನ್ನಿಸ್ತಿದೆ ನಿಮಗೆ ಮನಸ್ಸಿಗೆ ಗೊತ್ತಾಗ್ತಿಲ್ವಾ ಹರ್ಷೆ ನಿಂಗೇನು ಅನ್ನಿಸ್ತಾ ಇದೆ ಸಖತ್ತಾಗೈತಾ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾವ್ದ್ರದ್ದು ಕೂತ ಇಲ್ವ ಇದುವರೆಗೂ ದೇಶ ಕ್ಯಾಂಡಿಡೇಟ್ ನಿಂತ್ಕೊಂಡಿದ್ದ ಅಂತ ನೋಡಿ ವೆದರ್ ಹೆಂಗಿದೆ ಇಲ್ಲಿ ವಾವ್ ಬಂಪರ್ ಜೊತೆಗೆ ಹಿಂದ್ಗಡೆ ಪಕ್ಕದಲ್ಲಿ ಸೈಡ್ ಗಾರ್ಡ್ ಹಾಕ್ಸಿದಂಗೆ ಗೊತ್ತಾ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅಲ್ಲೇ ಚರ್ಚರ್ ಅಂದಿರೋದು ವಾವ್ ಏನು ರೂಟ್ಗಳು ಗುರಿದು ಉಮೇಶಾ ನೋಡಿ ಇಲ್ಲೆಲ್ಲ ಓಡಾಡ್ತಾರಲ್ಲ 4x4 ಅಲ್ಲಿ ಓ ಹಿಂಗೆ ಓನ್ ವೆಹಿಕಲ್ ಬಂದ್ರೆ ಇದೊಂದು ಪ್ರಾಬ್ಲಮ್ ಮಚ್ಚ ಇದು ಆಫ್ ರೋಡಿಂಗ್ ಜೀಪ್ ನೀರಲ್ಲಿ ಹೋಗ್ತೀಗ ವಾರಿ ರಿವರ್ ಕ್ರಾಸಿಂಗ್ ಗೈಸ್ ಓವರ್ ಟ್ಯಾಲೆಂಟ್ ಮಾಡಕ್ಕೆ ಹೋಗಿ ಇಲ್ಲಿ ತಗೊಬಂದು ವಾಪಸ್ಸು ಉಮೇಶಾ ಇಲ್ಲಿ ನೋಡ್ಬೇಕಾದ್ರೆ ಅವ್ನು ಬರಲ್ಲ ರಿಟರ್ನ್ ಹೋಗ್ತಾನೆ ವಾವ್ ಸಖತ್ತಾಗೈತೆ ಗೈಸ್ ರಿವರ್ ಕ್ರಾಸಿಂಗ್ ಬ್ಯೂಟಿ ಓ ಅವನು ಇಲ್ಲಿ ಸೈಡಿಗೆ ಬರಪ್ಪ ಮದ್ದಿಗೆ ಬಂದು ನಿಂತವನೆ ಇಲ್ಲಿ ಬಂದ್ರೆ ಅವ್ನು ಕಚ್ಕತಾನೆ ಎಲ್ಲಾರ ಮಧ್ಯದಲ್ಲಿ ಗೈಸ್ ಈ ಜರ್ನಿದು ಮಾತ್ರ ಸಖತ್ತಾಗಿದೆ ಇನ್ನೂ ಕೆಳಗಡೆ ಹೋಗ್ಬೇಕಾ ಇನ್ನೂ ಕೆಳಗಡೆ ಹೋಗ್ಬೇಕಾ ಓಹೋ ನಾವಿಲ್ಲಿಂದ ಮತ್ತೆ ಟ್ರೆಕ್ಕಿಂಗಾ ಇಲ್ಲ ಅನ್ಸುತ್ತೆ ಹ್ಞೂ ಟ್ರೆಕ್ಕಿಂಗ್ ಇಲ್ಲಿಂದ ಅನಿಸುತ್ತೆ ಗೈಸ್ ಗಾಡಿಗಳೆಲ್ಲ ಇಲ್ಲೇ ಲಾಸ್ಟು ಮಿಕ್ಕಿದ್ದು ನಾವಿಲ್ಲಿಂದ ಟ್ರಕ್ ಮಾಡ್ಕೊಂಡು ಹೋಗಬೇಕು ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಗೈಸ್ ಇಲ್ಲಿಂದ ಟ್ರಕ್ಕಿಂಗ್ ಅನಿಸುತ್ತೆ ಮೇಲ್ಗಡೆಗೆ ಅಥವಾ ಕೆಳಗಡೆ ಗೊತ್ತಿಲ್ಲ ಯಾವ ಕಡೆಗೆ ಟ್ರಕ್ಕಿಂಗು ಮೇಲ್ಗಡೆಗೆ ಕೆಳಗಡೆಗೆ ಬಾಬು ಓ ಮೇಲಕ್ಕೆ ಇಲ್ಲಿಂದ ಮೇಲ್ಗಡೆ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಫಾಲ್ಸ್ಗೆ ಓ ಸಖತ್ತಾಗಿದೆ ಗುರು ನೀರು ಚೆನ್ನಾಗಿ ಬರ್ತಿದೆ ಹಲೋ ಜಿಂಬಾಡಿ ಬ್ಯಾನ್ ಬನ್ರಿ ಗೈಸ್ ಮಾತ್ರ ಸಖತ್ತಾಗಿದೆ ವೆದರು ಬನ್ನಿ ನೋಡೋಣ ಆ್ಯಕ್ಚುಲಿ ಇದು ಅಷ್ಟೊಂದು ಮಾನ್ಸೂನ್ ಟೈಮ್ ಅಲ್ಲ ಮಳೆ ಇಲ್ಲೆಲ್ಲ ಕಡಿಮೆ ಇದೆ ಹಾಗಾಗಿ ಅಷ್ಟೊಂದು ಜೋರಾಗಿ ನೀರು ಹರಿತಿಲ್ಲ ಚೆನ್ನಾಗಿದೆ ಒಟ್ಟಿನಲ್ಲಿ ವಾವ್ ಏ ಸಾಕತ್ತಾಗಿದೆ ನೆಕ್ಸ್ಟ್ ಲೆವೆಲ್ ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ
ನೆಕ್ಸ್ಟ್ ಲೆವೆಲ್ ಇದೆ ಅನ್ಕೊಳ್ಳಿ. ವಾವ್. ಒಂಚೂರು ಸೈಡ್ ನೋಡ್ತೀರಿ ಹೆಂಗಿದೆ ಅಂತ ತೋರ್ಸೋಣ. ನೋಡಿ ಬ್ಯೂಟಿ. ಸಕ್ಕತ್ತಾಗಿದೆ. ಇದೇ ಫಾಲ್ಸು. ಇನ್ನು ಕೆಳಗಡೆ ಹೋಗಿ ನಿಂತ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಇಲ್ಲೆಲ್ಲ ಆಟ ಆಡೋಕ್ಕೆ ಬಿಡ್ತಾರೆ. ಅಲ್ಲೂ ಕೂಡ ಈ ಲೈಫ್ ಜಾಕೆಟ್ ಹಾಕ್ಕೊಂಡು ಆಟ ಆಡ್ಬೋದು ಅಲ್ಲಿ ಮಾತ್ರ. ಇವತ್ತು ನಾವು ಆಟ ಆಡಿ ಎಂಜಾಯ್ ಮಾಡೋಣ ಬನ್ನಿ, ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಾಗಿ ಇದು ಮಳೆ ಟೈಮ್ ಆಗಿದೆ, ಇನ್ನೂ ಸಕ್ಕತ್ತಾಗಿರೋದು. ಬಟ್ ಇಲ್ಲ, ಮಳೆ ಇಲ್ಲ ಇಲ್ಲಿ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವಾಟರ್. ಇದು ಕ್ರಿಸ್ಟಲ್ ಕ್ಲಿಯರ್ ಥರ ಸಕ್ಕತ್ತಾಗೈತೆ. ಏನು ಹೇಳಬೇಕು ಗೊತ್ತಾಗ್ತಿಲ್ವಲ್ಲ. ಹರ್ಷಿ ಹೆಂಗೈತಾ? ಸಕ್ಕತ್ತಾಗೈತಾ ಬಾಬು? ಬಾರ ಬಾರ ಬಾರ, ಕೇಳೋ ಇಡನ್ ಪ್ಲೇಸ್. ಈಗ ಮಳೆ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರೋದು, ಹೆವಿ ಆಗಿರೋದು. ಇನ್ನೂ ಮಳೆ ಬಂದಿದ್ದಿದ್ರೆ ನೋಡಿ, ಇಲ್ಲಿ ಇವರು ಕೂತಿರ್ತಾರೆ. ಇಲ್ಲಿ ಹೆಂಗೈತೆ ಬಾಬು? ಸಕ್ಕತ್ತಾಗೈತಲ್ಲ. ಅದೇ ಇನ್ನೊಂದು ಚೂರು ಜಾಸ್ತಿ ನೀರಿರ್ಬೇಕಿತ್ತು. ಸಕ್ಕತ್ತಾಗಿರೋದು ಇನ್ನೂ. ನಾ ಲೈಫ್ ಜಾಕೆಟ್ ಹಾಕಿ ನೆಗೆದ್ರೆ ಒಳಗೆ ಹೋಯ್ತೀಯಾ? ಮೇಲೆ ತೇಲ್ತೀಯಾ? ನೆಗಿತಾ ಇದ್ದಾರೆ ಅವರು, ಅದಕ್ಕೆ ಕೇಳಿದೆ. ಇನ್ನೊಂದು ಚೂರು ಜಾಸ್ತಿ ನೀರಿರ್ಬೇಕಿತ್ತು. ಇನ್ನೂ ಸಾಕಾಗಿರೋದಂತೂ ಅಲ್ವ ಉಮೇಶ್? ಈಗ ಮಳೆಗಾಲದಲ್ಲಿ ಬಿಡಲ್ಲ ಜಾಸ್ತಿ ಆದಾಗ. ಹೌದಾ? ಅಲ್ಲಿ ಐತಲ್ಲ, ಅದಕ್ಕೆ ಅಡ್ಡ ಹಾಕಿದ್ರೆ ನೋಡಲಿ. ಅದು ಅಲ್ಲಿಂದ ಕಳಿಸಿ ಬಿದ್ದರೆ ಅಲ್ಲೇ ನಾವು ಕರೆಕ್ಟಾಗಿ ಕಂಪ್ನಿ ಆಗೈತಿ ಅಂತ ಹೇಳಿದ್ರೆ ಜಾರ್ಕ ಹೋಯ್ತೀಯಾ? ಅದೇ ಬಿಡಲ್ಲ ಅನ್ಕೋತೀನಿ ಅವಾಗ. ನಡಿ ಆ ಕಡೆಗೆ ಹೋಗೋಣ. ನೀರಿಗಿಳಿವಾ ಫಸ್ಟು. ಬಟ್ ಅಲ್ಲಿಗೆ ಮಳೆ ನೀರಿರೋದ್ರಿಂದ ಮೊಬೈಲ್ ತಗೊಳೋಕೆ ಆಗ್ತಿಲ್ಲ, ಅದೊಂದೇ ಬೇಜಾರು. ಹಂಗಾಗಿ ಇಲ್ಲೇ ನಿಂತ್ಕೊಂಡ್ರೆ ವ್ಲಾಗ್ ಮಾಡೋದೈತಿ. ಸ್ವಿಮ್ ಮಾಡೋದು ಬಂದು ವ್ಲಾಗ್ ಮಾಡೋದು ನನ್ನ ಹತ್ರ ಆಗಿದೆ. ಹಾಕ್ತೀವಂತೆ ಇದನ್ನ ರೀಲ್ಸ್ ಕ್ಲಿಪ್ಗಳನ್ನೆಲ್ಲ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲೆಲ್ಲ ಹಾಕ್ತೀವಿ. ಅವಾಗ ನೋಡಿ, ನಿಜವಾಗ್ಲೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಳೆ ಇದ್ದರೆ ಬಿಡ್ತಿರ್ಲಿಲ್ವಂತೆ. ಜಾಸ್ತಿ ಮಳೆ ಆದರೆ ಇಲ್ಲಿ ತುಂಬ ನೀರು ಹೋಗುತ್ತೆ ಅನ್ನೋದಕ್ಕೋಸ್ಕರ ಬಿಡಲ್ವಂತೆ. ಬಟ್ ಇವಾಗ ಸಖತ್ತಾಗಿದೆ. ಅಲ್ಲಿ ನೋಡಿ ನಮ್ಮ ಕಮರಿಯವರ ಅಲ್ಲಿ ನಿಂತವ್ರೆ. ಏ ಲೋ ಬಾಬು, ಬಾಬು ಓಯ್ ಹಾಯ್ ಮಾಡ್ರು. ಬಾಯ್ ಬಾಯ್. ನಮ್ಮ ಮಿತ್ತು ಡ್ರೈವ್ ಹೊಡಿಯೋಕೆ ಹೋಗೇನೆ. ನಾವಲ್ಲಿ ಇಳಿಯೋಣ ಅಂತಂದರೆ ಪ್ರಾಬ್ಲಮ್ ಅದೇನೆ, ಮೊಬೈಲ್ ತಗೊಂಡೋಗೋಕ್ಕಾಗಲ್ಲ. ನೋಡೋಣ, ಏನೋ ಒಂದು ಟ್ರೈ ಮಾಡುವ. ಸಖತ್ತಾಗಿದೆ ಮಾತ್ರ ಫಾಲ್ಸ್. ಇದೆಲ್ಲ ಇನ್ನೂ ಕೆಳಗಡೆ ತುಂಬ ಹರಿತಾ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ. ಇಲ್ಲೆಲ್ಲ ನೀರು ಬರುತ್ತೆ. ಅವಾಗ ಇನ್ನೂ ನೋಡೋಕೆ ಸಖತ್ತಾಗಿ ಕಾಣೋದು. ಬಟ್ ಏನು ಮಾಡೋಂಗಿಲ್ಲ, ಸ್ವಲ್ಪ ಕಡಿಮೆ ಇದೆ. ಕಡಿಮೆ ಇರೋದಕ್ಕೆ ಬಿಟ್ಟಿರೋದಂತೆ, ಅದು ಇನ್ನೂ ಖುಷಿ ನಮಗೆ. ಸ್ವಲ್ಪ ಈಜಾಡ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಂತೆ. ಬಾಯ್. ಸಂದೀಪ್
ಗೈಸ್ ಫೈನಲಿ ಇವಾಗ ಹೊರಟು ಇಲ್ಲಿಂದ. ನೋಡ್ಬಿಟ್ರಪ್ಪ ಕೊನೆ ಪರಿಸ್ಥಿತಿ ಸರಿ ಸಖತ್ತಾಗಿತ್ತು. ಬೆಂಕಿ ಎಂಜಾಯ್ ಮಾಡಿದ್ದೀವಿ. ಇಲ್ಲಿಂದ ಇವಾಗ ಹೊರಟು ಬೇರೆ ಕಡೆಗೆ. ಬೇರೆ ಕಡೆ ಎಲ್ಲಿ ಅಂತ ಗೊತ್ತಿಲ್ಲ ಸದ್ಯಕ್ಕೆ, ಹೋದ್ಮೇಲೆ ಗೊತ್ತಾಗುತ್ತೆ. ವಾಯ್ಸ್ ಅಷ್ಟೊಂದು ಕ್ಲಾರಿಟಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬೆಂಕಿ ಎಂಜಾಯ್ ಮಾಡಿದ್ದೀವಿ. ಸಿಲ್ಲರ್ ಇದೆಯಲ್ಲ ಇದು ಚೆನ್ನಾಗಿದೆ. ಕೆಳಗಡೆ ಹೋಗಲಿಲ್ಲ, ಬಟ್ ಮತ್ತೆ ಇಳಿದು ಬರಬೇಕಲ್ಲ ಅಂತ ಹತ್ತಬೇಕಲ್ಲ ಅಂತ ಕೆಳಗಡೆ ಹೋಗಲಿಲ್ಲ. ಮತ್ತೆ ರಿಟರ್ನ್ ಇಲ್ಲಿಂದ ಹೊರಟು. ಹಿಂಗೆ ಬಂದಿದ್ದ? ಹ್ಞೂ ಹಿಂಗೆ ಬಂದಿದ್ದು, ಇಲ್ಲಿಂದಲೇ ಬಂದಿದ್ದು. ನಡಿಯಾ ಇವಾಗ ನಾವು ಹೊರಟಿದ್ದೀವಿ ಬೇರೆ ಕಡೆ ಪ್ಲೇಸ್ಗೆ. ನೋಡೋಣ ಹೆಂಗಿರುತ್ತೆ ಅಂತ ಅಲ್ಲಿ. ಸೊ ಈ ಹೆಸರ್ಕೊಂಡ ಫಾಲ್ಸ್ದು ಇಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಅಂತೆ. ಹ್ಞೂ ಹೇಳಪ್ಪ, ಹೇಳ. ಎಲ್ಲ ಕಡೆ ಏನೋ ಬಂದಿತ್ತು. ಇಲ್ಲೇ ಬರಲ್ಲ. ಜಕ್ಕಿನಳ್ಳಿ ನೋವಾಯ್ತು ಕಾಲಿಗೆ. ಫೈನಲಿ ಆಟ ಆಡ್ಕೊಂಡು ವಾಪಸ್ ಕಾರ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲ ಸ್ನೇಹಿತರೆ, ನಾವಿವಾಗ ಬಂದಿದ್ದೀವಿ ಕಣ್ಣೂರು ಲೈಟ್ ಹೌಸ್ ಹತ್ರಕ್ಕೆ. ಬಿಲಾಲ ನಮ್ಮ ವರ್ಷಿ ಆಗಲೇ ಇಲ್ಲ ಸತಂಗನಂಗೆ ಆಡ್ತವನೆ. ಯಾಕೆ ವರ್ಷಿ ಊಟ ಕೊಡಿಸ್ಬೇಕಂತ. ಯಪ್ಪ ಯಪ್ಪ ಏನೋ ಕೇಳಿದೆ, ಕಿವಿ ಕೇಳಿಸಿಲ್ಲ. ಇನ್ನೊಂದ್ಸತಿ ಹೇಳಿ ಸರ್. ಹೌದಾ? ಓಕೆ ಓಕೆ. ಟಿಕೆಟು ಹಿಂಗೆ ಹೋದ್ರೆ ಸಮುದ್ರದೊಳಗೆ ಹೋಗಿ ಸತೋತಿ ಬಾ ನೀನು ಬೇಗ. ಗೈಸ್ ನಾವಿವಾಗಿದ್ದೀವಿ ಲೈಟ್ ಹೌಸ್ ಅಂತ ಅಂದರು, ಬಟ್ ಕ್ಲೋಸ್ ಆಗಿದೆ ಅನಿಸ್ತಾ ಇದೆ ಲೈಟ್ ಹೌಸ್. ಸೊ ನಾವಿವಾಗ ಕಣ್ಣೂರು ಬೀಚ್ ಹತ್ರ ಇದ್ದೀವಿ. ನೋಡಿ ಹೆಂಗಿದೆ. ಕೆಳಗಡೆ ಎಲ್ಲ ಇಳಿಯೋಕ್ಕಾಗಲ್ಲ, ಸುಮ್ಮನೆ ಇಲ್ಲಿ ನೋಡ್ಬೇಕಷ್ಟೇ. ಬರೀ ಇಷ್ಟೇನೆ. ಬಬ್ಬು ಇಲ್ಲೆಲ್ಲ ಐತಿ, ಯಾವ ಕಡೆನೇ ಇಲ್ಲ, ಇಷ್ಟೇನೆ ಇರೋದಿದ್ದು. ಗೈಸ್ ಇಲ್ಲಿ ಆರಾಮಾಗಿ ಸನ್ಸೆಟ್ ನೋಡ್ಬೋದು. ಸಮುದ್ರ ನೋಡಿ ಎಂಜಾಯ್ ಮಾಡ್ರಪ್ಪ ಅಂತಂದರೆ ಫೋನಲ್ಲಿ ಮಾತಾಡ್ತಾ ನಿಂತಾನೆ ನಮ್ಮ ಹುಡುಗ. ಇವನು ಫೋನು ಬಿಸಿ. ಯಾಕೆ ಬಂದಿರ ನೀವೆಲ್ಲ? ಗೈಸ್ ಇವತ್ತು ಲೈಟ್ ಹೌಸ್ ಇದೆಯಲ್ಲ, ಏನೋ ಡ್ಯೂ ಟು ವರ್ಕ್ ಅಂತೆ, ಮೇಂಟೆನೆನ್ಸ್ಗೋಸ್ಕರ. ಹಾಗಾಗಿ ನಮ್ಮನ್ನು ಅಲ್ಲಿ ಬಿಡಲಿಕ್ಕೆ ಆಗಲ್ವಂತೆ ಇವತ್ತು. ಹಾಗಾಗಿ ಸುಮ್ಮನೆ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೈಟ್ ಹೌಸ್ಗೆ ಹೋಗೋಕ್ಕಾಗಲ್ಲ. ಅಲ್ಲಿ ಟಾಪಿಗೆ ಹೋಗಿ ನಿಂತ್ಕೊಂಡು ಸನ್ಸೆಟ್ ನೋಡ್ಬೋದಿತ್ತು, ಬಟ್ ಇವಾಗ ಆಗಲ್ಲ. ಹಾಗಾಗಿ ಮುಂದಿನ ಕತೆ ಏನಂತ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಗೈಸ್ ಇಲ್ಲಿ ರೂಮ್ ಮಾಡಿದ್ದೀವಿ, ಸಾರಿ ವಿಲ್ಲನೇ ಮಾಡಿದ್ದೀವಿ ಪೂರ್ತಿಯ. ನೋಡಿ ವಿಲ್ಲದಿಂದ ಕಾಂಪೌಂಡ್ನಾಗ ಬಂತು ಅಂದರೆ ಸ್ವರ್ಗ ಇದೆ ಇಲ್ಲಿ. ಸ್ವರ್ಗ ಏನು ಸ್ವರ್ಗ ಅಂತೀರಾ? ಬ್ಯೂಟಿ. ಇಳಿದ್ ಬರಕ್ ದಾರಿ ಐತೆ ಕಡೆ. ವಾವ್, ಏನ್ರಿ ಇದು, ಏನ್ರಿ ಇದು ಗೈಸ್. ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಪಕ್ಕದಲ್ಲಿ ಸ್ಟೇ ಇದೆ. ಏನಮ್ಮ ಲೈಟ್ ಹೌಸ್ ಇದೆಯಾ? ಸ್ವಲ್ಪ ಹಿಂದೆ ಬನ್ನಿ, ಯಾವುದಕ್ಕೂ ಕಸ್ಕೊಂಡ್ಬಿಟ್ಟರೆ ಕಷ್ಟ. ಗೈಸ್ ನೋಡಿ ಪಾತಾಳ. ಆಫ್ ಮಾಡಿ ಆ ಕಡೆಗೆ. ಗೈಸ್ ಇವಾಗ ಬೀಚ್ ನೋಡ್ಕೊಂಡು
ನಾವು ಮಾಡಿರೋ ವಿಲ್ಲ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಗೈಸ್ ಇವಾಗ ಕಾಂಪೌಂಡ್ ಹೇಗೆ ಬಂದಿದ್ದು ನೋಡಿ. ನಮ್ಮ ಅಂಬಾರಿನ ಇಲ್ಲ ಪಾರ್ಕಿಂಗ್ ಮಾಡಿದ್ದೀವಿ. ಇದು ಎಂಟ್ರೆನ್ಸು. ಇದು ಓಲ್ಡ್ ಸ್ಟೈಲ್ ವಿಲ್ಲ, ಸಖತ್ತಾಗಿದೆ. ಪ್ರಾಪರ್ಟಿ ಓನರ್ ಇವರೇ. ಎಂಟರ್ ಆದ ತಕ್ಷಣ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ, ಬಟ್ ಟಿ ವಿ ಇಲ್ಲ. ಇಲ್ಲಿ ನಮ್ಮ ಮಿಸ್ಟರ್ ಉಮೇಶ್ ಅವರಿದ್ದಾರೆ. ಆ ಕಡೆ ಈ ಕಡೆ ಏನು ಉಮೇಶ್ ಕ್ಯಾರೆಟ್ ಇದೆ ನೋಡಿ. ಇಲ್ಲೇ ಒಂದು ಚಿಕ್ಕದು ಬೆಡ್ ಇದೆ. ಅದಾದ ತಕ್ಷಣ ಲೆಫ್ಟಿಗೆ ನೋಡಿ ಇಲ್ಲೊಂದು ಆರಾಮಾಗಿರುವಂಥ ಒಂದು ರೂಮ್ ಇದೆ, ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಒಳ್ಳೆ ಫ್ಯಾನ್ ಇದೆ, ಓಲ್ಡ್ ಸ್ಟೈಲಲ್ಲಿದೆ, ಮಾತ್ರ ಸಖತ್ತಾಗಿದೆ. ಅದಾದ ತಕ್ಷಣ ನೆಕ್ಸ್ಟು ಮತ್ತೆ ರೈಟ್ ಸೈಡ್ ಬಂತು ಅಂತಂದರೆ ಇಲ್ಲಿ ಒಂದು ರೂಮ್ ಇದೆ. ಈ ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ, ಒಂದು ಟೇಬಲ್ ಇದೆ. ಹೇಗೆ ಸರಿ ಬರ ನಾನು ಬಿಸಿನೀರು ಬೇಕಾಯಿತು. ಅಟ್ಯಾಚ್ ವಾಶ್ರೂಮ್ ಇದೆ ಇಲ್ಲೊಂದು. ಸದ್ಯಕ್ಕೆ ಈ ರೂಮಲ್ಲಿ ನಮಗೆ ಕೊಟ್ಟಿರೋದು ಇಷ್ಟೇ. ಇದೆಲ್ಲ ಕ್ಲೋಸ್ ಅನಿಸುತ್ತೆ. ನಮಗೆ ಕೊಟ್ಟಿರೋದು ಇಷ್ಟೇ. ನಾವು ಕೊಡ್ತಿರೋ ಅಮೌಂಟ್ಗೆ ವರ್ತ್ ಇದೆ, ಸಖತ್ತಾಗಿದೆ. ಸೊ ಆಮೇಲೆ ಸಿಗ್ತದಂತೆ ಮತ್ತೆ.